ಬೇಡಿದ ಸದ್ಭಕ್ತರೆಲ್ಲರೂ ಕೃಪಾಕರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಬಸುರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಹಸಿವಿಗನ್ನವನಿಕ್ಕಿ ವಿಷವ ನಿಳುಹಬಲ್ಲಡೆ, ವಸುಧೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಶರಣರ ವಚನಗಳನ್ನು ಓದ್ತಾ ಹೋದರೆ ಅವು ಹೊಸ ಹೊಸ ಅರ್ಥವನ್ನು ಹೊರಹೊಮ್ಮಿಸ್ತಾವೆ. ದಾಸಿಮಯ್ಯನವರು ಈ ವಚನದಲ್ಲಿ ಮಾನವನ ಹಸಿವನ್ನು ವರ್ಣಿಸಿರುವಂತಹ ವಿಧಾನ ವಿನೂತನವಾಗಿದೆ. ಒಬ್ಬನಿಗೆ ಹಾವು ಕಚ್ಚಿದಾಗ ಆತನ ಇಡೀ ಶರೀರಕ್ಕೆ ವಿಷ ಆವರಿಸುವಂಥದ್ದು ಸಹಜ. ಆ ವಿಷವನ್ನು ತೆಗೆದು ವ್ಯಕ್ತಿಯನ್ನು ಬದುಕಿಸಬೇಕು ಅಂದರೆ ಒಬ್ಬ ಮಂತ್ರವಾದಿ ಬೇಕು. ಆ ಮಂತ್ರವಾದಿ ಮದ್ದು ನೀಡಿ ವಿಷದ ಪ್ರಮಾಣ ಕಡಿಮೆ ಆಗುವಂತೆ ಮಾಡ್ತಾನೆ. ಸಾಯುವ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಯನ್ನು ಮತ್ತೆ ಕಣ್ಬಿಟ್ಟು ಬದುಕುವ ಹಾಗೆ ಮಾಡ್ತಾನೆ. ಈ ದೃಷ್ಟಾಂತದ ಮೂಲಕ ಹೊಸ ಅರ್ಥದತ್ತ ವಾಲ್ತಾರೆ ದಾಸಿಮಯ್ಯನವರು. ಹಸಿವು ಕೂಡ ಒಂದು ಹೆಬ್ಬಾವು. ಅದು ಹೊಟ್ಟೆಗೆ ಕಚ್ಚಿದರೆ ಇಡೀ ಶರೀರಕ್ಕೇ ವಿಷ ಏರುತ್ತೆ. ಇಲ್ಲಿ ಗಮನಿಸಬೇಕಾದ್ದು ಹೊಟ್ಟೆ ಇದ್ದವರಿಗೆ ಹಸಿವು, ತೃಷೆ, ನಿದ್ರೆ ಇಂಥವೆಲ್ಲ ಇದ್ದದ್ದೇ. ಕಾಲ ಕಾಲಕ್ಕೆ ಅವುಗಳನ್ನು ಈಡೇರಿಸಲೇಬೇಕು. ಆಗ ವಿಷ ಇರೋದಿಲ್ಲ. ಒಂದು ವೇಳೆ ಆಹಾರ ಇಲ್ಲದೆ ಮನುಷ್ಯ ಉಪವಾಸ ಮಾಡಿದರೆ ಆತ ಶಕ್ತಿ ಗುಂತಾನೆ, ತಲೆ ಸುತ್ತು ಬಂದಂತಾಗಿ ನೆಲಕ್ಕೆ ಬೀಳ್ತಾನೆ. ಅವನಿಂದ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗಲ್ಲ. ಅವನು ಕಣ್ಣು ಬಿಟ್ಟು ಚೈತನ್ಯ ಪಡೆದು ಏನಾದರೂ ಕೆಲಸ ಮಾಡಬೇಕು ಅಂದರೆ ಆಹಾರ ಬೇಕೇ ಬೇಕು. ಹಸಿವೆಂಬ ಹೆಬ್ಬಾವು ಹೊಟ್ಟೆಗೆ ಕಚ್ಚಿದರೆ ಅಂಗಾಲಿನಿಂದ ತಲೆಯವರೆಗೆ ವಿಷ ಆವರಿಸುತ್ತೆ. ಆ ವಿಷವನ್ನು ಹೋಗಲಾಡಿಸಿ ಅವನಲ್ಲಿ ಚೈತನ್ಯ ಬರುವ ಹಾಗೆ ಮಾಡುವಂಥ ಮಂತ್ರವಾದಿ ಇವತ್ತು ಬೇಕು. ಹಾಗಿದ್ರೆ ಯಾರು ಈ ಮಂತ್ರವಾದಿ? ಇವತ್ತು ನಮ್ಮ ಸರ್ಕಾರಗಳು ನಾವೇ ಆ ಹಸಿವು ಅನ್ನುವಂಥ ಹೆಬ್ಬಾವಿನ ವಿಷವನ್ನು ಇಳಿಸುವಂಥ ಮಂತ್ರವಾದಿಗಳು ಅಂತ ಹೇಳಿ ಏನೇನೋ ಉಚಿತ ಯೋಜನೆಗಳನ್ನು ಜಾರಿಯಲ್ಲಿ ತರ್ತಾರೆ. ಶರಣರು ಇಂಥ ರಾಜಕಾರಣಿಗಳನ್ನು, ಆಡಳಿತ ನಡೆಸುವಂಥವರನ್ನು ಮಂತ್ರವಾದಿಗಳು ಅಂತ ಕರೆಯೋಲ್ಲ. ಬದಲಾಗಿ ಕಾಯಕ ದೀಕ್ಷೆ ನೀಡುವಂಥವನೇ ನಿಜವಾದ ಮಂತ್ರವಾದಿ ಅಂತ ಹೇಳ್ತಾರೆ. ನೋಡಿ, ಶರಣರ ದೃಷ್ಟಿಕೋನಕ್ಕೂ ಇವತ್ತಿನವರ ದೃಷ್ಟಿಕೋನಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ಹಸಿದವನಿಗೆ ಮೀನು ಕೊಡೋ ಬದಲಾಗಿ ಮೀನನ್ನು ಹಿಡಿಯೋದು ಹೇಗೆ ಅಂತ ಕಲಿಸ್ಕೊಡ್ಬೇಕು. ಅದನ್ನು ಬಿಟ್ಟು ಮೀನು ಕೊಟ್ಟರೆ ಆ ಕ್ಷಣಕ್ಕೆ ಹಸಿವಿನ ಬಾಧೆ ತಪ್ಪಿತು. ಮತ್ತೆ ಒಂದೆರಡು ಗಂಟೆ ಆಗ್ತಾನೆ ಹೊಟ್ಟೆ ತಾಳ ಹಾಕುತ್ತೆ. ಆಗ ಮತ್ತೆ ಮೀನು ಬೇಕು ಅಂತ ಕೈ ಒಡ್ಡಿದರೆ, ಪದೇ ಪದೇ ಕೈ ಒಡ್ಡಿದರೆ ಯಾರು ತಾನೇ ಕೊಡ್ತಾರೆ? ಬದಲಾಗಿ ದುಡಿಮೆಯ ಮಾರ್ಗವನ್ನು ತೋರಿಸಿದರೆ ವ್ಯಕ್ತಿ ತಾನೇ ದುಡಿದು ತನ್ನ ಹಸಿವನ್ನು ಹಿಂಗಿಸ್ಕೊಳ್ತಾನೆ. ಅದಕ್ಕಾಗಿಯೇ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ದು. ಹಳ್ಳಿಯ ಜನರು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಮನುಷ್ಯ ತನ್ನ ಹಸಿವನ್ನು ಹಿಂಗಿಸ್ಕೊಳ್ಳುವಂಥ ಉಪಾಯವನ್ನು ತಾನೇ ಕಂಡುಕೊಳ್ಬೇಕು. ಆ ಉಪಾಯ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಶ್ರಮವಹಿಸಿ ದುಡಿದು ಸಂಪಾದನೆ ಮಾಡುವಂಥದ್ದು. ಸಂಪಾದನೆ ಮಾಡಿದರೆ ಹಸಿವನ್ನು ಹಿಂಗಿಸ್ಕೊಳ್ಳುವಂಥದ್ದು ಕಷ್ಟ ಏನಲ್ಲ. ಆದರೆ ಇವತ್ತು ಕಾಯಕ ಶ್ರದ್ಧೆಯೇ ಕಡಿಮೆ ಆಗ್ತಾ ಇದೆ. ನುಲಿಯ ಚಂದಯ್ಯನವರು ಕಾಸಿಯ ಕಾಯಿ ಕಾಡಿನ ಸೊಪ್ಪಾಯಿತ್ತಾದಳು ಕಾಯಕದಿಂದ ಬಂದು ಲಿಂಗಾರ್ಪಿತ ಅಂತ ಹೇಳ್ತಾರೆ. ಅಂದರೆ ಕಾಯಕದಿಂದ ಬಂದದ್ದು ಮಾತ್ರ ದೇವರಿಗೆ ಅರ್ಪಿತ ಆಗುತ್ತೆ ಅನ್ನುವಂಥ ಮಾತಿನ ಮೂಲಕ ಕಾಯಕಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ. ಅವರೇ ಮತ್ತೊಂದೆಡೆ ಗುರು ಲಿಂಗ ಜಂಗಮವಾದರೂ ಕಾಯಕ ಮಾಡಲೇಬೇಕು ಅಂತ ಹೇಳ್ತಾರೆ. ಶರಣರು ಕಾಯಕವನ್ನೇ ಒಂದು ವ್ರತವನ್ನಾಗಿ ಮಾಡಿಕೊಂಡಂಥವ್ರು.
ಅದೇ ಹಸಿವನ್ನು ಹಿಂಗಿಸುವಂಥ ಗಾರುಡಿಗ. ಶರಣರು ಬೇಡುವಂಥವ್ರಲ್ಲ, ಮತ್ತೊಬ್ಬರಿಗೆ ಕೈ ಎತ್ತಿ ಕೊಡುವಂಥವ್ರು. ಪಂಚಾಚಾರಗಳಲ್ಲಿ ಒಂದಾದ ಸದಾಚಾರ ಈ ಕಾಯಕ ವ್ರತವನ್ನೇ ಹೇಳುತ್ತೆ. ಕಾಯಕ ಮಾಡದವರಿಗೆ ಅಂದರೆ ಯಾರು ಕಾಯಕ ಮಾಡೋದಿಲ್ವೋ ಅವ್ರಿಗೆ ಶಿವಪೂಜೆ ಮಾಡಲಿಕ್ಕೂ ಸಹ ಹಕ್ಕಿಲ್ಲ ಅಂತ ಹೇಳ್ತಾರೆ. ಸೋಮಾರಿಗಳಿಗೆ ದೇವರು ಒಲಿಯೋದಿಲ್ಲ. ನಮ್ಮ ರಾಜಕಾರಣಿಗಳು ಶರಣರ ಈ ತತ್ವಗಳನ್ನು ಅರ್ಥ ಮಾಡಿಕೊಂಡ್ರೆ ಉಚಿತ ಯೋಜನೆಗಳನ್ನು ತಮ್ಮ ತಲೆಯಿಂದಲೇ ಕಿತ್ತೆಸಿತಾರೆ. ಜನರಿಗೆ ದುಡಿಯಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವರ ಅನ್ನವನ್ನು ಅವರೇ ದುಡಿದು ಗಳಿಸ್ಕೊಳ್ತಾರೆ. ಆಗ ಹಸಿವು ಅನ್ನುವಂಥ ಹೆಬ್ಬಾವು ಬಸಿರನ್ನು ಬಂದು ಹಿಡಿಯುವಂಥ, ಅದರಿಂದ ಕಾಲಿನಿಂದ ತಲೆಯವರೆಗೆ ವಿಷ ಏರುವಂಥ ಪ್ರಸಂಗನೇ ಉದ್ಭವಿಸೋದಿಲ್ಲ. ಈ ವಿಷವನ್ನು ನಿವಾರಿಸಬೇಕು ಅಂದರೆ ಮೊದಲೇ ಹೇಳಿದ ಹಾಗೆ ಹೊಟ್ಟೆಗೆ ಅನ್ನ ಬೀಳಬೇಕು. ಆ ಅನ್ನವನ್ನು ನೀಡಿ ವಿಷವನ್ನು ನಿವಾರಿಸುವ ನಿಜವಾದ ಗಾರಡಿಗ ಶಿವ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಇಲ್ಲಿ ಶಿವನು ಸಹ ಸೋಮಾರಿಗಳಿಗೆ ಒಲಿಯೋದಿಲ್ಲ, ಕಾಯಕಶೀಲರಿಗೆ ಮಾತ್ರ ಆತ ಒಲಿತಾನೆ. ಹಸಿವು ತುಂಬ ಅಪಾಯಕಾರಿ. ಹಸಿದ ವ್ಯಕ್ತಿ ಯಾವ ಕೆಟ್ಟ ಕೆಲಸ ಮಾಡಲಿಕ್ಕೂ ಹೆಸೋದಿಲ್ಲ. ಅದನ್ನೇ ದಾಸಿಮಯ್ಯನವರು ತಮ್ಮ ಮತ್ತೊಂದು ವಚನದಲ್ಲಿ ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೆನ್ನ ಜರಿದೊಮ್ಮೆ ನುಡಿಯದಿರ, ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ಅಂತ ಹೇಳಿದ್ದಾರೆ. ಇದೊಂದು ಭಕ್ತ ಮತ್ತು ಭಗವಂತನ ನಡುವೆ ನಡೆದಂಥ ಸಂಭಾಷಣೆಯ ರೀತಿಯಲ್ಲಿದೆ. ಏನಪ್ಪ ಈ ಮನುಷ್ಯ ಸುಳ್ಳು ಹೇಳ್ತಾನಲ್ಲ ಅಂತ ಹೇಳಿ ದೇವರು ಹೀಯಾಳಿಸಿ ನುಡಿದಾಗ ಆ ಭಕ್ತ ಹೇಳುವಂಥ ಮಾತು, ನನಗೆ ಹೊಟ್ಟೆ ಇದೆಯಪ್ಪ, ಹೊಟ್ಟೆ ಇರೋದ್ರಿಂದ ಅದನ್ನು ತುಂಬಿಸ್ಕೊಳ್ಳಿಕ್ಕೆ ಕೆಲವೊಮ್ಮೆ ನಾನು ಸುಳ್ಳು ಹೇಳುವಂಥದ್ದು ಅನಿವಾರ್ಯ. ಆದರೆ ದೇವರಾದಂಥ ನಿನಗೆ ಹೊಟ್ಟೆನೇ ಇಲ್ಲ, ಹೊಟ್ಟೆ ಇಲ್ಲದ್ರಿಂದ ನಿನಗೆ ಹಸಿವೆನೇ ಇಲ್ಲ, ಹಸಿವೆನೇ ಇಲ್ಲ ಅಂದಾಗ ಸುಳ್ಳು ಹೇಳುವಂಥ ಪ್ರಸಂಗನೇ ಉದ್ಭವಿಸೋದಿಲ್ಲ. ಹೀಗೆ ಹೇಳುವ ಮೂಲಕ ಇದರ ಅರ್ಥ ಹೊಟ್ಟೆ ಇದ್ದವ ಸುಳ್ಳು ಹೇಳಬೇಕು ಅಂತ ಏನು ಅರ್ಥ ಅಲ್ಲ. ಹಾಗೆ ಯಾವ ಶರಣರು ಹೇಳಲ್ಲ. ಅದಕ್ಕೆ ಅವ್ರು ಕೊಡುವಂಥ ಪರಿಹಾರ ಏನು ಅಂದರೆ ಕಾಯಕ. ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಸತ್ಯಶುದ್ಧ ಕಾಯಕವನ್ನು ಮಾಡಬೇಕು. ಅದರಿಂದ ಆದಾಯ ಬರುತ್ತೆ. ಆ ಆದಾಯದಿಂದ ಸುಲಭವಾಗಿ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೋದು. ಆಗ ಸುಳ್ಳು ಹೇಳೋ ಪ್ರಸಂಗನೇ ಬರೋದಿಲ್ಲ. ಈ ನಿಟ್ಟಿನಲ್ಲಿ ಮಾನವನಿಗೆ ಬಹುಮುಖ್ಯವಾಗಿ ಬೇಕಾದ್ದು ಕಾಯಕವೇ ಹೊರತು ಉಚಿತ ಯೋಜನೆಗಳಲ್ಲ ಅಂದು 12ನೇ ಶತಮಾನದಲ್ಲೇ ಶರಣರು ಎಚ್ಚರಿಸಿರೋದನ್ನು ಗಮನಿಸಬೇಕು.